ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ SMS ಅಡಿಗೆ ಮನೆ. ಇದುವರೆಗೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ಗೆ ಸಬ್ಸ್ಕ್ರೈಬ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೇಗಿತ್ತಂತ ತಿಳಿಸಿ. ಇವತ್ತ ನಾನು ಮೆಂತೆ ಚಪಾತಿ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಇದು ಆರೋಗ್ಯಕ್ಕೂ ಒಳ್ಳೇದು. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಕಟ್ ಮೆಂತೆ ಹಾಕೊಂತೇನೆ, ಅರ್ಧ ಕಟ್ನಷ್ಟು ಕೊತ್ತಂಬರಿ ಹಾಕೊಂತೇನೆ, ಕರಿಬೇವು ಹಾಕೊಂತೇನೆ, ಅಜವಾನ ಹಾಕೊಂಡಿದ್ದೇನೆ, ಜೀರಿಗೆ ಹಾಕೊಂತ ಇದ್ದೇನೆ. ಮೆಣಸಿನ್ಕಾಯಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ಇದನ್ನ ಮಿಕ್ಸಿ ಮಾಡ್ಕೊಂತೇನೆ. ಈ ತರ ಮಿಕ್ಸಿ ಆದ್ಮೇಲೆ ಒಂದು ಕಂಟೈನರ್ಗೆ ಗೋಧಿ ಹಿಟ್ಟು ಇಟ್ಕೊಂಡಿದ್ದೆ. ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡಿದ್ದನ್ನ ಹಾಕೊಂತ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕೊಂತ ಇದ್ದೇನೆ. ಈ ಜಾರ್ ಒಳಗೆ ನೀರು ಹಾಕೊಂಡಿದ್ದೇನೆ. ಇದನ್ನ ಚಪಾತಿ ಹಿಟ್ಟು ಯಾವ ಹದಕ್ಕೆ ಬೇಕು ನಮಗೆ ಅಷ್ಟು ಚಪಾತಿ ಮಾಡೋಕ್ಕೆ ಅಷ್ಟು ನೀರು ಹಾಕೊಂಡು ನಾದಿಟ್ಕೊಂಡಿದ್ದೇನೆ. ಇದನ್ನ ಈಗ ಒಳ್ಳೆಯರ್ದು ಲಟ್ಟಿಸ್ಕೊಂತೀನಿ. ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ದೇನೆ. ಇದನ್ನ ಸರ್ವ್ ಮಾಡ್ತೇನೆ. ಇದರ ಜೊತೆ ನಾನು ಆಲೂ ಮಸಾಲ ಮಾಡಿದ್ದೇನೆ. ಇದು ತುಂಬಾ ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಇದ್ರೊಳಗೆ ನಿಮ್ಗೆ ಆಲೂನು ಹಾಕಿದ್ದೇನೆ ನಾನು. ಮೆಂತೆ ಚಪಾತಿಗೆ ಇದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದೇ ಆಲೂ ಇದೆ. ಆಲೂ ಮಸಾಲ ಹೇಗೆ ಮಾಡ್ಬೇಕಂತ ನಾನು ಇನ್ನೊಂದು ವಿಡಿಯೋದೊಳಗೆ ನಾನು ಇದನ್ನ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.